ಮಾಡ್ಬೇಕು ಅಂತ ಇದ್ದಾಗ ಅದು ಪ್ರಜ್ಞೆ. ನಾನು ಹೋಗ್ಬಿಟ್ಟು ಈಗ ಒಂದು ಯಾವ್ದೋ ಒಂದು ಎತ್ಬೇಕು ಅಂದ್ರೆ ಅದೊಂದು ಕಾನ್ಶಿಯಸ್ ಇರ್ಬೇಕು, ಅಂದ್ರೆ ಪ್ರಜ್ಞೆ. ಇದು ಮುಟ್ಬೇಕೋ ಬೇಡ ಅನ್ನೋಕೆ ಒಂದು ಪ್ರಜ್ಞೆ. ಕಾನ್ಶಿಯಸ್ ಅನ್ನೋದು ಬಲ್ಬ್ ತರ. ಆದ್ರೆ ಬಲ್ಬ್ ಉರಿಬೇಕು ಅಂದ್ರೆ ಕರೆಂಟ್ ಬೇಕು. ಯಾವುದದು ಕರೆಂಟು? ನೀವು ಮಾಡಿದ ಕರ್ಮಗಳು. ಕಾನ್ಶಿಯಸ್ ಅಲ್ಲಿ ಏನಿದೆ? ಏನಕ್ಕೆ ಕಾನ್ಶಿಯಸ್ ಮನುಷ್ಯನಿಗೆ ಬೇಕು? ಕಾನ್ಶಿಯಸ್ ಅನ್ನು ಏನಕ್ಕೆ ಮನುಷ್ಯ ಹೊತ್ಕೊಂಡ್ಬಂದಿದ್ದಾನ ಅಂದ್ರೆ, ಆತ್ಮ ಮತ್ತೆ ಮನಸ್ಸು ಎರಡು ಜೊತೆಗೂಡಿದ್ದರೂ ಕೂಡ ಕಾನ್ಶಿಯಸ್ಗೆ ಸೆಪರೇಟ್ ಆಗಿ ಮಾಡುವ ಶಕ್ತಿ ಇಲ್ಲ, ಆತ್ಮಕ್ಕೆ ಸೆಪರೇಟ್ ಆಗಿ ಕೆಲಸ ಮಾಡುವ ಶಕ್ತಿ ಇಲ್ಲ. ಕಾನ್ಶಿಯಸ್ ಇಲ್ಲ ಅಂದ್ರೆ ಆತ್ಮವಿಲ್ಲ, ಆತ್ಮ ಬೇಕು ಅಂದ್ರೆ ಕಾನ್ಶಿಯಸ್ ಬೇಕೇ ಬೇಕು. ಕಾನ್ಶಿಯಸ್ ಅಂತ ಅನ್ನೋದು ನೀವು ಜನ್ಮ ಜನ್ಮಾಂತರದಲ್ಲಿ ಏನು ಮಾಡಿದ್ದೀರಾ, ಪಾಪಕರ್ಮಗಳು ಪುಣ್ಯಕರ್ಮಗಳು, ಮತ್ತೆ ಬೇಕಾಷ್ಟು ಆಸೆಗಳನ್ನು ಇಟ್ಟುಕೊಂಡು ಸತ್ತೋಗ್ಬಿಡ್ತೀವಿ, ನೆರವೇರೋದಿಲ್ಲ. ಇವುಗಳ ಒಕ್ಕೂಟವೇ ಕಾನ್ಶಿಯಸ್. ಆ ಕಾನ್ಶಿಯಸ್ ಏನ್ ಮಾಡುತ್ತೆ ಅಂತಂದ್ರೆ, ನಿಮ್ಮ ಬಲಭಾಗದ ಮೆದುಳ ಹಿಂಭಾಗದಲ್ಲಿ ಚಿತ್ತ ಹಾಗೆ ಅಂತ ಒಂದು ಜಾಗ ಇದೆ, ಅದು ಒಂದು ಮನಸ್ಸು. ಮನಸ್ಸು ನಾಲ್ಕಿದೆ, 4 ಮನಸ್ಸು. ಬಲಭಾಗದ ಮೆದುಳ ಮುಂಭಾಗದಲ್ಲಿ ಬುದ್ಧಿ, ಬಲಭಾಗದ ಮೆದುಳ ಹಿಂಭಾಗದಲ್ಲಿ ಚಿತ್ತ, ಎಡಭಾಗದ ಮೆದುಳ ಮುಂಭಾಗದಲ್ಲಿ ಪ್ರಜ್ಞೆ, ಎಡಭಾಗದ ಮೆದುಳ ಹಿಂಭಾಗದಲ್ಲಿ ಅಹಂಕಾರ. ಇವು 4 ಮನಸ್ಸು. ಈ 4 ಮನಸ್ಸುಗಳು ಸೇರಬೇಕು. ಸೇರಿದರೆ ಮಾತ್ರ ಪರ್ಫೆಕ್ಷನ್, ಪ್ಯೂರಿಟಿ, ಡಿವೈನಿಟಿ ಎಲ್ಲ ಬರುತ್ತೆ. ಆದರೆ ಮನುಷ್ಯನಿಗೆ ಈ 4 ಸೇರೋದಿಲ್ಲ. ಈ 4ರಲ್ಲಿ ಚಿತ್ತ ಅಂತ ಅನ್ನೋದು ಏನು ಮಾಡುತ್ತೆ ಅಂತಂದರೆ, ನೀವು ಮಾಡಿರೋ ಪಾಪಕರ್ಮಗಳನ್ನು ಪುಣ್ಯಕರ್ಮಗಳನ್ನು ದಿನನಿತ್ಯ ನೀವು ಚಟುವಟಿಕೆ ಮೂಲವಾಗಿ ಕಳೆಯುವುದಕ್ಕೋಸ್ಕರ ಆಲೋಚನೆಗಳನ್ನು ಸೃಷ್ಟಿ ಮಾಡಿ ನಿಮ್ಮನ್ನು ಕೆಲಸ ಮಾಡಂಗೆ ಮಾಡುತ್ತೆ. ಪಾಪಕರ್ಮಗಳು ಪುಣ್ಯಕರ್ಮಗಳು ಕಳಿಬೇಕು, ಅದಕ್ಕೆ ನಾವು ಹುಟ್ಟಿದ್ದೀವಿ. ನಮಗೆ ಗೊತ್ತಿಲ್ಲದೆ ಕೆಲಸಗಳನ್ನು ಮಾಡ್ತೀವಿ. ಕೆಲವರು ಸಿನಿಮಾಲಿ ಆ್ಯಕ್ಟ್ ಮಾಡ್ತಾರೆ, ಕೆಲವರು ಪಾಲಿಟಿಷಿಯನ್ನು, ಕೆಲವರು ವ್ಯಾಪಾರ ಮಾಡ್ತಾರೆ, ಕೆಲವರು ಟೀಚರ್ಗಳು, ಉದ್ಯಮಿ. ಒಬ್ಬೊಬ್ಬರಿಗೆ ಒಂದೊಂದು ಕೊಟ್ಟು ಕರ್ಮಗಳನ್ನು ಕಳೆಯೋದಕ್ಕೆ ನಾವು ಹೊತ್ಕೊಂಬಂದಿರೋ ಆ ಸಂಸ್ಕಾರಗಳು, ವಸನಗಳು ನಮ್ಮನ್ನು ಆಟಾಡ್ಸುತ್ತೆ. ನಿಮ್ಮಂಗೆ ನಾನಿಲ್ಲ, ನನ್ನಂಗೆ ನೀವಿಲ್ಲ, ನಿಮ್ಮಂಗೆ ನಾನು ಆಗಬೇಕು ಅಂತ ಪ್ರಯತ್ನ ಮಾಡಿದ್ರೆ ಆಗೋದಿಲ್ಲ, ನನ್ನಂಗೆ ನೀವು ಆಗಬೇಕು ಅಂತ ಪ್ರಯತ್ನ ಮಾಡಿದ್ರೆ ಆಗೋದಿಲ್ಲ. ಹಣೆ ಬರಹ ಅದಿರೋದು ಚಿತ್ತದಲ್ಲಿ. ಬಲಭಾಗದ ಮೆದುಳ ಹಿಂಭಾಗದಲ್ಲಿ ಮೆಡುಲಾ ಓಬಲಾಂಗಟ್ಟ ಹಾಗೆ ಅಂತ ಒಂದು ಜಾಗ ಇದೆ. ಆ ಮೆಡುಲಾ ಓಬಲಾಂಗಟ್ಟ ಚಿತ್ತ ಅದು ಹಾರ್ಡ್ ಡಿಸ್ಕು. ನಮ್ಮ ಕಂಪ್ಯೂಟರಲ್ಲಿ ಹೇಗೆ ವಿಚಾರಗಳನ್ನು ಸಂಗ್ರಹ ಮಾಡಿ ಸ್ಟೋರ್ ಮಾಡ್ಕೊಳ್ಳುತ್ತೆ, ಹಾಗೆ ದಿನನಿತ್ಯ ನೀವು ಮಾಡುವ ಚಟುವಟಿಕೆಗಳು ಎಮೋಷನಲ್ ಆಗಿ ಯಾವ್ದಾವುದು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ದಿನನಿತ್ಯ, ಅದು ಒಳ್ಳೇದಿರ್ಬೋದು, ಕೆಟ್ಟದ್ದಿರ್ಬೋದು, ದುಃಖ ಇರ್ಬೋದು, ಸಂತೋಷ ಇರ್ಬೋದು, ಅವುಗಳನ್ನು ಸಂಗ್ರಹ ಮಾಡಿ ನಿಮ್ಮ ಚಿತ್ತ ಒಳಗಡೆ ಸ್ಟೋರ್ ಮಾಡುತ್ತೆ. ಅವುಗಳೇ ನೀವು ಮುಂದಿನ ಜನ್ಮ ಎತ್ತಿದಾಗ ಆತ್ಮದ ಜೊತೆಗೆ ದೇಹದ ಒಳಗಡೆ ಬಂದು ಸೇರ್ಕೊಳ್ಳುತ್ತೆ ಚಿತ್ತ ಒಳಗೆ. ಯಾತಕ್ಕೆ ಇಷ್ಟೊಂದು ಹೇಳ್ತೀನಿ ಅಂತಂದರೆ, ಈ ಸ್ವರಯೋಗ ಅಂತ ಅನ್ನೋದು ಬರೀ ಗಾಳಿಯನ್ನು ತಗೊಂಡು ಬಿಡೋ ವಿದ್ಯೆಯನ್ನು ಕಲಿಯೋ ವಿಚಾರ ಮಾತ್ರ ಅಲ್ಲ. ಮುಕ್ತಿಯನ್ನು ಪಡೆಯೋದು, ಮೋಕ್ಷವನ್ನು ಪಡೆಯೋದು, ಹುಟ್ಟಿಲ್ಲ ಸಾವಿಲ್ಲ ಅಂತನ್ನೋ ಸ್ಥಿತಿಯನ್ನು ಪಡೆಯೋದು, ಆನಂದ ಪರಮಾನಂದ ಸಚ್ಚಿದಾನಂದ ಇವುಗಳು ಹೇಗಿದೆ ಅಂತನ್ನೋದನ್ನು ತಿಳಿಯೋದು, ಅದು ಸ್ವರಯೋಗ. ಇದೆಲ್ಲ ನಿಮಗೆ ಸಿಗಬೇಕು ಅಂತಂದರೆ ಚಿತ್ತ ಪವಿತ್ರವಾಗಬೇಕು, ಚಿತ್ತದಲ್ಲಿರುವ ವಿಚಾರಗಳೆಲ್ಲ ಭಸ್ಮವಾಗಬೇಕು. ಅಂದರೆ ಮಾಡಿರೋ ಒಳ್ಳೆ ಕೆಲಸಗಳಿಗೆ ಸಂತೋಷವನ್ನು ಅನುಭವಿಸ್ತೀವಿ, ಮಾಡಿರೋ ಪಾಪ ಕೆಲಸಗಳಿಗೆ ದುಃಖವನ್ನು ಅನುಭವಿಸ್ತೀವಿ. ಇದು ಪ್ರತಿಯೊಬ್ಬರ ಜೀವನದಲ್ಲೂ ಉಂಟು. ಮನುಷ್ಯ ಒಬ್ಬ ಹುಟ್ಟಿದ್ದಾನ ಅಂತಂದರೆ ಅವನ ಪಾಪಕರ್ಮನ ಪುಣ್ಯಕರ್ಮನ ಹೊತ್ಕೊಂಡ್ಬಂದಿದ್ದಾನ ಅಂತ ಅರ್ಥ. ಯಾರಿಗೆ ಬರೀ ಪುಣ್ಯವೇ ಇತ್ತು ಅವ್ರು ಹುಟ್ಟಲ್ಲ. ಮೋಕ್ಷ ಭಗವಂತ ಕೊಟ್ಬಿಡ್ತಾನ ಸತ್ತೋದ ಮೇಲೆ. ನಾವಾಗಿ ಮಾಡಿ ಪಡೆಯೋದು ಮುಕ್ತಿ, ಭಗವಂತ ಸತ್ತೋದ ಮೇಲೆ ನಮಗೆ ಕೊಡುವ ಸರ್ಟಿಫಿಕೇಟು ಮೋಕ್ಷ. ಮೋಕ್ಷವಾಗಲಿ ಮುಕ್ತಿಯಾಗಲಿ ಹುಟ್ಟಿಲ್ಲ ಸಾವಿಲ್ಲ, ಅದನ್ನು ನಾವಾಗಿ ಪಡೆಯುವ ವಿದ್ಯೆಯೇ ಸ್ವರ ಯೋಗ. ಇದರ ಮೂಲ ಪವಿತ್ರವಾಗಬೇಕು ನಿಮ್ಮ ಚಿತ್ತ. ಸಂಸ್ಕಾರಗಳು, ಹೊತ್ಕೊಂಡ್ಬಂದಿರೋ ವಿಚಾರಗಳು, ವಸನಗಳು, ಅದರೊಳಗೆ ಏನಿದೆ ವಿಚಾರಗಳು, ಇದು ಆಲೋಚನೆಯಾಗಿ ಸೃಷ್ಟಿಯಾಗುತ್ತೆ. ಸೊ ಈ ಆಲೋಚನೆಗಳು ಎಕ್ಸಿಕ್ಯೂಟ್ ಆಗಿ ನೀವು ತಗೊಂಡಿರೋ ಟಾರ್ಗೆಟನ್ನು ನೀವು ಮುಟ್ಟಬೇಕು ಅಂತಂದರೆ ಡಿಸಿಪ್ಲಿನ್ ಬೇಕು, ಸಿಸ್ಟಮ್ ಬೇಕು. ಶಿಸ್ತು ಮತ್ತು ಡಿಸಿಪ್ಲಿನ್ನು, ಇದನ್ನೇ ರಾಜಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ನನ್ನ ಕೇಳಿದ್ರೆ
ಕುಂಡಲಿನಿ ಯೋಗ ಬೇಡ, ವಾಸಿ ಯೋಗ ಬೇಡ, ಸ್ವರ ಯೋಗ ಬೇಡ, ಯಾವ ಯೋಗವೂ ಬೇಡ. ರಾಜಯೋಗ, ಪತಂಜಲಿ ಮುನಿಗಳು ಕಂಡಿಡಿದ ರಾಜಯೋಗ ಕಲ್ತುಬಿಟ್ರೆ 200% ಕುಂಡಲಿನೂ ಹೊರಗೆ ಬರುತ್ತೆ, ಮೂರನೇ ಕಣ್ಣು ಓಪನ್ ಆಗುತ್ತೆ, ನಿಮ್ಮ ಮನಸ್ಸು ಪವಿತ್ರವಾಗುತ್ತೆ, ಸಂಸ್ಕಾರಗಳೆಲ್ಲ ಭಸ್ಮವಾಗುತ್ತೆ, ನೀವು ಜ್ಞಾನಿ ಆಗ್ಬೋದು, ನೀವು ಸಿದ್ಧರಾಗ್ಬೋದು, ಭಗವಂತನ ಕ್ವಾಲಿಟಿ ನಿಮ್ಮಲ್ಲಿ ಬಂದ್ಬಿಡುತ್ತೆ. ಹೇಗೆ ರಾಘವೇಂದ್ರ ಸ್ವಾಮಿಗಳು ಗುರುಗಳು ಲೋಕ ಕಲ್ಯಾಣ ಮಾಡಕ್ಕೆ ಹೋದ್ರು, ಹಾಗೆ ನಾವು ಕೂಡ ಒಂದು ಭೂಲೋಕದಲ್ಲಿ ಒಂದು ಮನುಷ್ಯನಾಗಿ ಹುಟ್ಟಿ ಪವಿತ್ರತೆಯನ್ನು ಪಡೆದು 10 ಜನಕ್ಕೆ ಒಳ್ಳೆ ಕೆಲಸ ಮಾಡುವ ಅವಕಾಶ ನಮಗೆ ಸಿಗುತ್ತೆ ಸಾಧನೆ ಮೂಲಕವಾಗಿ. ಆ ಸಾಧನೆಯಲ್ಲಿ ಒಂದು ದಾರಿ ಸ್ವರಯೋಗ.